ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ, ನಾನು ಸೀಮಾ ಬಂಗಾರ. ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಎಂಟ್ರಿ ಆಗುತ್ತಲೇ ಡಿಕೆಶಿ ತಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ನಿರ್ಧರಿಸಿದ್ದಾರೆ. ಇದು ನನ್ನ ಕನಸಿನ ಯೋಜನೆಯಲ್ಲ, ಈ ಯೋಜನೆಯ ಪಿತಾಮಹನು ನಾನಲ್ಲ, ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ, ಹೀಗೆ ನಾನವನಲ್ಲ ಅಂತ ಡಿಕೆ ಹೇಳ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ರೈತರ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ಬಿಡದಿಯಲ್ಲಿ ಅಧಿಕಾರಿಗಳಿಗೆ ಹಲ್ಲೆ ನಡೆಸಿದ ಘಟನೆ ಬೇಸರ ಉಂಟು ಮಾಡಿದೆ. ನಾನು ಒಬ್ಬ ರೈತನ ಮಗ, ಭೂಮಿ, ರೈತರ ಬದುಕು, ಶ್ರಮದ ಬಗ್ಗೆ ನನಗೆ ಅನುಭವ ಇದೆ. ನಾನು ಸಿಎಂ ಆಗಿರುವುದು ಕೆಲವರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ನಿದ್ರೆ ಬರ್ತಾ ಇಲ್ಲ, ನನಗೆ ಜನರು ತೋರಿಸುತ್ತಿರುವ ಪ್ರೀತಿ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ನನ್ನನ್ನ ಜೈಲಿಗೆ ಕಳಿಸಲು ಸಂಚು ನಡೆದಿತ್ತು. ಡಿಕೆಶಿ ಜೈಲಿಗೆ ಹೋಗುವ ದಿನ ಬರುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರು ಹೋರಾಟ ಮುಂದುವರಿಸಲಿ ಅಂತ ಹೇಳಿ ದಳಪತಿಗಳಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಭೂಸ್ವಾಧೀನ ವಿಚಾರದಲ್ಲಿ ದೇವನಹಳ್ಳಿ ಮಾದರಿ ಅನುಸರಿಸಲು ನಿರ್ಧಾರ ಮಾಡಲಾಗಿದೆ. ರೈತರು ತಾವಾಗೇ ಜಮೀನು ಕೊಟ್ಟರೆ ಭೂಸ್ವಾಧೀನ ಮಾಡಲಾಗುವುದು, ಇಲ್ಲದಿದ್ರೆ ಒತ್ತಾಯಪೂರ್ವಕವಾಗಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೊನ್ನೆಯಷ್ಟೇ ಭೂಮಿ ಕೊಡಲ್ಲ ಅಂತ ಹೇಳಿ ಪ್ರತಿಭಟನೆ ನಡೆಸ್ತಿರೋರು ರೈತರೇ ಅಲ್ಲ, ನಾವು ಸ್ವಾಧೀನ ಪಡಿಸ್ಕೊಳ್ತಿರೋದು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಬಂಜರು ಭೂಮಿ ಅಂತ ಹೇಳಿ ಅನ್ನದಾತರಲ್ಲಿ ಆಕ್ರೋಶ ಮೂಡಿಸಿದ ಡಿಕೆಶಿ ಈಗ ಯೂಟರ್ನ್ ತೆಗೆದುಕೊಂಡಿರೋದ್ರ ಮೇಲ್ನೋಟಕ್ಕೆ ಜೆಡಿಎಸ್ ಹೋರಾಟಕ್ಕೆ ಸಿಕ್ಕ ಗೆಲುವು ಎಂಬಂತೆ ಕಾಣ್ತಾ ಇದೆ. ಆದ್ರೆ ಯೋಜನೆ ರದ್ದು ಮಾಡಲ್ಲ ಅಂದಿರುವುದು ಟೌನ್ಶಿಪ್ ತೂಗುಗತಿ ರೈತರ ಮೇಲೆ ನೇತಾಡುತ್ತಲೇ ಇರಲಿದೆ ಎಂಬ ಸುಳಿವು ನೀಡಿದೆ. ಬೆಂಗಳೂರು ಸುತ್ತಮುತ್ತ ಸಾವಿರಾರು ಎಕರೆ ಜಮೀನು ಹಲವು ಯೋಜನೆಗಳಿಗೆ ಸ್ವಾಧೀನ ಆಗಿದೆ. ಇಂದು ಅಲ್ಲಿನ ಸುತ್ತಮುತ್ತಲಿನ ಜಮೀನಿನ ಬೆಲೆ ಏನೆಂದು ಎಲ್ರಿಗೂ ಗೊತ್ತು. 23/9/2006 ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಡದಿ, ಸಾತನೂರು, ಸೋಲೂರು ಹಾಗೆ ನಂದಗುಡಿ ಹೀಗೆ 5 ಉಪನಗರಗಳ ಸಮಗ್ರ ಅಭಿವೃದ್ಧಿ ಯೋಜನೆಗೆ ರೂಪಿಸಲಾಗಿತ್ತು. ಅಲ್ಲಿಂದ ಇದು ಆರಂಭವಾಗಿದೆ. ಇದನ್ನ ಬಳಿಕ ಬಿಎಂಆರ್ಡಿ ಇಂದ ಪಿಪಿಪಿ ಮಾದರಿಯಲ್ಲಿ ಸಮಗ್ರ ಉಪನಗರ ಅಭಿವೃದ್ಧಿ ಪಡಿಸಲು ಅಧಿಕೃತ ಪಾಲುದಾರರನ್ನ ಗುರುತಿಸಲು ಜಾಗತಿಕ ಟೆಂಡರ್ ಕರೆಯಲು ತೀರ್ಮಾನ ಕೈಗೊಂಡಿದ್ರು. ಈಗ ಪ್ರತಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರು ಸಹ ಅಂದು ಸಚಿವ ಸಂಪುಟದಲ್ಲಿದ್ದರು. 2007 ಮತ್ತೆ ಹೆಚ್ಚುವರಿಯಾಗಿ ಮಾರಂಡಹಳ್ಳಿ, ಒಡೆಯರಹಳ್ಳಿ ಸೇರಿದಂತೆ ಹೊಸದಾಗಿ ಗ್ರಾಮಗಳನ್ನ ಟೌನ್ಶಿಪ್ ನಲ್ಲಿ ಸೇರಿಸಲು ನಿರ್ಧರಿಸಿದ್ರು. ದಿನಾಂಕ 20/11/2006 ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಎಲ್ಲಾ ಖಾಸಗಿ ಜಮೀನಿನಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ವ್ಯಕ್ತಿಯಾಗಲಿ ಬಿಡಿಎ ವತಿಯಿಂದ ಪೂರ್ವಾನುಮತಿ ಪಡೆಯದೆ ಅಭಿವೃದ್ಧಿಗೆ ಅನುಮತಿ ನೀಡತಕ್ಕದ್ದಲ್ಲ ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿ ರೆಡ್ ಝೋನ್ ಅಂತ ಹೇಳಿ ಗುರುತಿಸಿದ್ರು ಎಂದು ದಾಖಲೆಯನ್ನ ಪ್ರದರ್ಶಿಸಿದ್ರು. ಬಿಡದಿ ಟೌನ್ಶಿಪ್ ಅನುಷ್ಠಾನದ ಬಗ್ಗೆ ಪರಿಶೀಲಿಸುವ ಒಂದು ಸಮಿತಿಯನ್ನ ರಚಿಸುವ ಬಗ್ಗೆ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು. ಈ ಸಮಿತಿಯ ವರದಿಯ ಆಧಾರದಲ್ಲಿ ಯೋಜನೆಯ ಬಗ್ಗೆ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳುವ ಮೂಲಕ ಟೌನ್ಶಿಪ್ ಯೋಜನೆ ಕೈ ಬಿಡಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ರು. ಪ್ರಸ್ತಾವಿತ ಬಿಡದಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಎಐಸಿಟಿ ನಿರ್ಮಾಣವು 18,133 ಕೋಟಿ ವೆಚ್ಚದಲ್ಲಿ ಬೃಹತ್ ಯೋಜನೆಯಾಗಿದೆ. 9,640 ಎಕರೆ ಪ್ರದೇಶವನ್ನ ಸ್ವಾಧೀನಪಡಿಸಿಕೊಳ್ಳಲು ಯೋಜಿಸಲಾಗಿದೆ. ಕೆಲ ರೈತರು ಭೂಮಿ ಬಿಟ್ಟುಕೊಟ್ಟು ಪರಿಹಾರದ ಚೆಕ್ ಕೂಡ ಪಡೆದಿದ್ದಾರೆ. ಈಗ ಭುಗಿಲೆದ್ದು ಪ್ರತಿಭಟನೆಯನ್ನ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಲು ದೇವೇಗೌಡರು ಸತ್ಯಾಗ್ರಹಕ್ಕೆ ಇಳಿಯಲು ಮುಂದಾಗ್ತಿದ್ದಂತೆಯೇ ಡಿಕೆಶಿ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗಿದ್ದಾರೆ. ಮೂಲಗಳ ಪ್ರಕಾರ ಸದ್ಯಕ್ಕೆ ಪ್ರತಿಭಟನೆ ಬಿಸಿ ಆರುವವರೆಗೂ ಸುಮ್ಮನಿದ್ರೆ ರೈತರೇ ಭೂಮಿ ಕೊಡಲು ಮುಂದೆ ಬರ್ತಾರೆ. ರೆಡ್ ಝೋನ್ ಪ್ರದೇಶವಾಗಿರೋದ್ರಿಂದ ಯಾವುದೇ ಖಾಸಗಿಯವರು ಭೂಮಿ ಖರೀದಿಸಿ ಅಭಿವೃದ್ಧಿ ಪಡಿಸಲು ಸಾಧ್ಯವಾಗಲ್ಲ. ಹೀಗಾಗಿ ಒಂದೋ ರೈತರು ಸರ್ಕಾರಕ್ಕೆ ಭೂಮಿ ಕೊಡಬೇಕು, ಇಲ್ವಾ ಕೃಷಿ ಮುಂದುವರಿಸಬೇಕು. ಹೀಗಾಗಿ ಕೆಲ ತಿಂಗಳ ನಂತರ ರೈತರು ಸದ್ದಿಲ್ಲದೆ ಅವರೇ ಇಷ್ಟಪಟ್ಟು ಭೂಮಿಯನ್ನ ಕೊಡ್ತಾರೆ ಎಂಬ ತಂತ್ರ ಡಿಕೆಶಿ ಅವರದ್ದು ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರು ನಾನು ರೆಡ್ ಝೋನ್ ತೆಗಿಯಲ್ಲ, ಕುಮಾರಸ್ವಾಮಿ ಅವರು ಮಾಡಿರುವ ರೆಡ್ ಝೋನ್ ನಾನೇಕೆ ತೆಗಿಲಿ ಅಂತ ಹೇಳಿ ಕಟುವಾಗಿ ಮಾತನಾಡಿದ್ದಾರೆ. ರಾಜಕೀಯ ಮಧ್ಯೆ ಸಿಲುಕಿಕೊಂಡಿರುವ ಬಿಡದಿ ಭಾಗದ ರೈತರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಹೊತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.